ತುರ್ತು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮಾದಿಗ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ಯಾಮ್ ನಾಟೇಕರ್ ಅವರು, ಪರಮೇಶ್ವರ್ ಖಾನಾಪುರ ಅವರು, ನಮ್ಮ ನಾಗರಾಜ್ ಗುಂಡ್ಗುರ್ತಿ ಅವರು, ನಮ್ಮ ನಾಗಪ್ಪ ಟೈಗರ್ ಅನ್ನೋರು, ರುಕ್ಕಪ್ಪ ಕಾಂಬ್ಳೆ ಅವರು, ಚಂದ್ರಕಾಂತ್ ನಾಟೇಕರ್ ಅವರು, ಜಯರಾಜ್ ಕಣಿಕರ್ ಅವರು, ದತ್ತು ಬಾಸ್ಕಿ ಅವರು, ವಿಠಲ್ ವಾಲಿಕರ್ ಅವರು, ದತ್ತು ಅಯ್ಯಳ್ಕರ್ ಅವರು ಹಾಗೂ ಉಮೇಶ್ ಅವರು, ನಮ್ಮ ಪ್ರಕಾಶ್ ಗುಲಾಬಡಿ ಅವರು, ನಮ್ಮ ಗೋಪಾಲ್ ನಾಟೇಕರ್ ಅವರು ಹಾಗೂ ಎಲ್ಲ ಮಂಜುನಾಥ್ ನಾಲ್ವರ್ಕರ್ ಅವರು, ಎಲ್ಲ ಅರ್ಜುನ್ ಅವರು, ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು, ಸಮಾಜದ ಮಾದಿಗ ಸಮಾಜದ ಜಿಲ್ಲಾ ಮಾದಿಗ ಸಮಾಜದ ಎಲ್ಲ ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೀವಿ. ಕಾರಣ, ಈ ಒಂದು ಬಿಜೆಪಿ ಸರ್ಕಾರದ ವಿರುದ್ಧ ಈ ಬಿಜೆಪಿ ಸರ್ಕಾರ ನಮ್ಮ ಮಾದಿಗ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಹಾಗೂ ಮಾದಿಗ ಸಮಾಜಕ್ಕೆ ಏನು ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂತಕ್ಕಂಥದನ್ನ ವಿವರಣೆ ಆಗಿ ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪತ್ರಿಕಾ ಭವನದಲ್ಲಿ ನಾವು ಸೇರಿದ್ದೀವಿ. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ನಮ್ಮ ಸಮಾಜದ ಸೋದರ, ಅವರು ಏನು ಬೇರೆ ಅಲ್ಲ, ಒಬ್ಬ ಅಂಬಾರಯ್ಯ ಚಳಗೇರಿ ಅಂತಕ್ಕಂಥ ಒಬ್ಬ ನಮ್ಮ ಸೋದರ ಬಿಜೆಪಿಯ ಪರವಾಗಿ ಬಿಜೆಪಿಗೆ ಮಾದಿಗರು ಮತ ಹಾಕಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಪತ್ರಿಕಾ ಭವನಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ನಾಗರಾಜ್ ಗುಂಡ್ಗುರ್ತಿ ಅವರು, ಅಂಬಾರಯ್ಯ ಅವರೇ, ನಮ್ಮ ಸಮಾಜಕ್ಕೆ ಇಷ್ಟು ವರ್ಷಗಳಿಂದ ಪ್ರತಿಯೊಂದು SC ST ಲೋನ್ ಆಗಿರ್ಬೋದು, ಇನ್ನಿತರ ಸೌಲಭ್ಯಗಳಾಗಿರ್ಬೋದು, ಅವೆಲ್ಲದರಲ್ಲಿ ಕೂಡ ನಮ್ಮ ಸಮಾಜಕ್ಕೆ ವಂಚಿತ ಮಾಡಿರ್ತಕ್ಕಂಥ ಒಬ್ಬ ಸಂಸದನನ್ನ ನೀವೇ ಸುಮಾರು ದಿನಗಳಿಂದ ಮೊದಲೇ ಐವನ್ ಶಾಹಿ ಗೆಸ್ಟ್ ಹೌಸ್ನ ಹತ್ತಿರ ಎಲ್ಲರೂ ಕೂಡಿಕೊಂಡು ನಮ್ಮ ಸಮಾಜಕ್ಕೆ ನೀನು ಅನ್ಯಾಯ ಮಾಡಿದ್ದೀಯಾ, ಬರುವಂತ ದಿನಗಳಲ್ಲಿ ನಿನಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಾವೆಲ್ಲರೂ ಕೂಡ ಅವರನ್ನ ಹೇಳಿದ್ದೀರಾ. ಅಷ್ಟಾಗಿ ಹೇಳಿದರೂ ಕೂಡ ಇಂದು ತಾವು ಪತ್ರಿಕಾ ಭವನಕ್ಕೆ ಬಂದು ಆ ಸಂಸದನ ಪರವಾಗಿ ಮಾದಿಗರು ಮತ ಹಾಕಬೇಕು ಅಂತಕ್ಕಂಥದ್ದು ಎಷ್ಟು ಸರಿ ಅಂಬಾರಯ್ಯ, ನೀನೇ ವಿಚಾರ ಮಾಡು ಅಂತ ಹೇಳಿದ್ರು. ಅದರ ನಂತರ ನೀನು ಒಬ್ನೇ ಅವ್ರ ಪರವಾಗಿ ಯಾಕೆ ಮಾತಾಡ್ತೀಯ, ನಿನ್ನ ಜೊತೆಗೆ ಇರ್ತಕ್ಕಂಥವ್ರು, ನಮ್ಮ ಸಮಾಜದಾಗ ಇರ್ತಕ್ಕಂಥವ್ರು ಇನ್ನೂ 4-5 ಜನರಿಗೆ ಕರೆದು ಕೂಡಿಸಿ ನೀ ಪತ್ರಿಕಾಗೋಷ್ಠಿ ನಡೆಸ್ಬೋದಾಗಿತ್ತಲ್ಲ, ಯಾಕೆ ಆ ತರ ಮಾಡ್ತಾ ಇದ್ದೀಯ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ ಅಂತ ಒಬ್ಬ ಸಂಸದನ ಪರವಾಗಿ ಯಾಕೆ ಮತ ಕೇಳ್ತಾ ಇದೀಯ, ಆ ತರ ಮಾಡಬಾರ್ದು ಅಂದದಕ್ಕಾಗಿ ಆ ಸಮಯದಲ್ಲಿ ಇಲ್ಲ, ನಾನು ಅದೇ ರೀತಿ ಮಾಡ್ತೀನಿ, ನೀವ್ ಯಾರು ಏನ್ ಹೇಳ್ತೀರಿ ಹೇಳ್ಕೇರಿ, ನಾನು ಸಮಾಜ ಅಂತೇಳಿ ನಾನು ಸಮಾಜದ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ನಾನು ಬಿಜೆಪಿ ಪಕ್ಷದ ಪರವಾಗಿದ್ದೀನಿ, ನಾನು ಸಮಾಜದ ಪರವಾಗಿ ಇಲ್ಲ, ನಾನು ಒಬ್ಬ ಪಕ್ಷದ ಒಬ್ಬ ಸದಸ್ಯನಾಗಿ ಇದ್ದೀನಿ, ನನಗೆ ಸಮಾಜದ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಅದರ ನಂತರ ನಾವೆಲ್ಲರೂ ಆಯ್ತಪ್ಪ ಪರವಾಗಿಲ್ಲ, ನೀನ್ ದೊಡ್ಡ ಮನುಷ್ಯ ಇದ್ದಿದ್ದಿ, ನಿನ್ನ ಇಷ್ಟ ಬಂದಂಗ ಮಾಡು ಅಂತೇಳಿ ಹೇಳಿ ಕಳಿಸಿದ್ವಿ. ಕಳಿಸಿದ ನಂತರ ಆ ಪತ್ರಿಕಾ ಭವನದ ಹೊರಗಡೆ ಪರವಾಗಿಲ್ಲ ನೀನು ಹೋಗು ಅಂತೀವಿ, ನಾವು ಕುಂತಿದ, ಇಲ್ಲ ನಾನು ಇಲ್ಲೇ ಕೂಡ್ತೀನಿ, ನನಗೆ ಯಾರ್ಯಾರು ನೀವು ಪತ್ರಿಕಾಗೋಷ್ಠಿ ನಡೆಸಬಾರ್ದು, ನೀವು ಹಿಂಗ ಅಂತೀರಿ, ಆ ತರ ಅಂತೀರಿ, ಈ ತರ ಅಂತೀರಿ ಅಂತೇಳಿ ಅದಕ್ಕೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ಕುಂತ. ಪರವಾಗಿಲ್ಲಪ್ಪ ಇರ್ಲಿ, ನಾವು ಸಮಾಜದವ್ರು ನಮ್ಮ ಅಣ್ಣತಮ್ಮರೇ ಇದ್ದೀವಿ, ನಾವೆಲ್ಲರೂ ಕೂಡ್ಕೊಂಡು ಮಾತಾಡೋಣ, ಯಾಕೆ ಅಷ್ಟೊಂದು ಅದನ್ನ ವಿಚಾರ ಮಾಡ್ತಿದ್ದೀನೋ ಅಂತೇಳಿ ಹೇಳಿದಾಗ ನಂದೇ ಹೆಗಲಿನ ಮೇಗಿನ ಶರ್ಟ್ ಹಿಡಿದು ನಿನಗೆ ಈ ತರ ಮಾಡ್ತೀನಿ, ಯಾರಾದ್ರೂ ಕೇಳ್ತಾರ ಅಂತೇಳಿ ಅಂದ್ರೆ ಅದ್ರ ಪರವಾಗಿಲ್ಲಪ್ಪ, ನೀ ದೊಡ್ಡ ವ್ಯಕ್ತಿ ಇದ್ದಿ, ಆಯ್ತು ಪರವಾಗಿಲ್ಲ ಮತ್ ಮಾತಾಡೋಣ ಅಂತ ಹೇಳಿದೆ. ಅದರ ನಂತರನು ಕೂಡ ಈ ಒಂದು ಜಿಲ್ಲೆಯ ಒಬ್ಬ ಸಂಸದ ಅಂದ್ರೆ ಒಂದು ಉನ್ನತ ಸ್ಥಾನ ಇರತಕ್ಕಂಥ ಒಬ್ಬ ಸಂಸದ ಉಮೇಶ್ ಜಾಧವ್, ಆ ಒಬ್ಬ ವ್ಯಕ್ತಿ ಆ ನಮ್ಮ ಅಂಬಾರಯ್ಯ ಚಳಗಿಯವರಿಗೆ ಫೋನ್ ಮಾಡಿ ನಿನಗೆ ಆ ತರ ಅಂದಿದ್ದಾರೆ ಅಂದ್ರ ನಾವೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡೋಣ ಇರು ಅಲ್ಲೇ ಅಂತ ಹೇಳಿಬಿಟ್ಟು ಬಂದು ಆ ಒಬ್ಬ ಸಂಸದ ಮಾದಿಗರ ಮೇಲೆ
ಗುಂಡಾವರ್ತನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥದನ್ನ ಇದಕ್ಕೆ ರಾಜಕೀಯ ಬೆರೆಸ್ತಾ ಇದ್ದಾನೆ. ಅವರಿಗೆ ನಾಚಿಕೆ ಆಗ್ಬೇಕು. ಇಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗ ಮಾತನಾಡ್ತಕ್ಕಂಥದನ್ನ ಮಾತಾಡ್ಬೇಕು, ಅಥವಾ ಇಲ್ಲಿ ಕಲಬುರಗಿ ಜಿಲ್ಲೆಗೆ ನಮ್ಮ ಸೋದರರ ಮಧ್ಯೆ ಒಂದು ಜಗಳ ತಂದಿಡುವಂತ ವಿಚಾರಕ್ಕೆ ಕೈ ಹಾಕಿ ಒಂದು ಸೋಲಿನ ಭೀತಿಯಿಂದ ಇನ್ನೇನು ಮೊದಲು ಒಂದು ಸಾರಿ 30 ವರ್ಷಗಳಿಂದ ಬಿಜೆಪಿಯವರು ಸದಾಶಿವ ಆಯೋಗದ ವರದಿಯನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಮಾದಿಗರು ಮನಗಂಡಿದ್ದೀವಿ. ಈಗ ಅವರು ಮಾದಿಗರ ಮೇಲೆ ಬಿಜೆಪಿದವರಿಗೆ RSS ದವರಿಗೆ ಅಷ್ಟೊಂದು ಕಾಳಜಿ ಇದ್ದರೆ ಅವರು ಸರ್ಕಾರ ಇದ್ದಾಗ ಈ ಸದಾಶಿವ ಆಯೋಗ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿತ್ತು. ಆದ್ರೆ ಅವರಿಗೆ ಮಾದಿಗರ ಮೇಲೆ ಯಾವುದು ಕಿಂಚಿತ್ತೂ ಕಾಳಜಿ ಇಲ್ಲ. ಒಬ್ಬ ನಮ್ಮ ಸಮಾಜದ ಯುವ ನಾಯಕ, ನಮ್ಮ ಸಮಾಜದ ಕಳಕಳಿ ಉಳ್ಳಂತ ಒಬ್ಬ ವ್ಯಕ್ತಿ ಬಿಜೆಪಿ ಸರ್ಕಾರದಲ್ಲಿ ಏನು ಸಾಮಾಜಿಕ ನ್ಯಾಯ ಸಚಿವರಾಗಿರ್ತಕ್ಕಂಥ ಏನು ನಾರಾಯಣಸ್ವಾಮಿ ಅವರಿದ್ರು, ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಬರ್ತಾ ಇದ್ರು, ನಮ್ಮ ಸರ್ಕಾರದ ಮೇಲೆ ಒತ್ತಡ ತಂದು ನಾನು ಈ ಒಂದು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸ್ತೀನಿ, ಜಾರಿಗೊಳಿಸುವುದಕ್ಕಾಗಿ ಸಂಪೂರ್ಣವಾಗಿ ನಾನು ಅದರ ಜೊತೆಗಿದ್ದೀನಿ ಅಂತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಇದ್ರು. ಆ ಹೇಳಿಕೆಯನ್ನ ನೀಡ್ತಾ ಇರ್ತಕ್ಕಂಥದನ್ನ ಈ ಬಿಜೆಪಿ RSS ದವರು ಸಹಿಸಿಕೊಳ್ಳಾರ್ದೆ ಈಗ ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರ ಟಿಕೆಟ್ ಅನ್ನೇ ಕಟ್ ಮಾಡುವ ಮುಖಾಂತರ ರಾಜಕೀಯದಿಂದನೇ ಅವರನ್ನ ಮೂಲಿಗುಂಪು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಉದಾಹರಣೆ ಇದೆ. ಈಗಾಗಲೇ ನಮ್ಮ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರಿಗೆ ಎಲ್ಲರಿಗೂ ಕೂಡ ಮನದಟ್ಟಾಗಿದೆ. ಬಿಜೆಪಿ ಪಕ್ಷ ಯಾವ ರೀತಿ ಸುಳ್ಳು ಹೇಳ್ತದೆ, ಬಿಜೆಪಿ ಪಕ್ಷ ಯಾವ ರೀತಿ ಜಾತಿಯ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮನಗಂಡಿದೀವಿ. ಈ ಬಾರಿ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಅಂತಕ್ಕಂಥ ವಿಷಯವನ್ನ ಮನದಂಡ ಮಾಡಿಕೊಂಡು ಮನದಟ್ಟ ಆದ ನಂತರ ನಮ್ಮ ಸಮಾಜದ ಅಂಬಾರಾಯ ಚಳಗೇರಿ ಅವರನ್ನ ಇದಕ್ಕೆ ರಾಜಕೀಯ ಬೆಳೆಸಿಕೊಂಡು ನಾವ್ಯಾರು ಕೂಡ ಬೇರೆಯವ್ರು ಯಾರು ಇರ್ಲಿಲ್ಲ. ಅಲ್ಲಿ ನಾವೆಲ್ಲರೂ ಕೂಡ ನಮ್ಮವರೇ ಇದ್ರು, ಬೇರೆಯವ್ರು ಯಾರು ಇರ್ಲಿಲ್ಲ. ನಮ್ಮ ಸಮಾಜದವ್ರೆ ಎಲ್ಲರೂ ನಮ್ಮ ಅಣ್ಣತಮ್ಮರೇ, ಬೇರೆಯವ್ರು ಯಾರು ಇರ್ಲಿಲ್ಲ. ಅಲ್ಲಿ ಗುಂಡಾಗರ್ದಿ ಅಂತ ಇಲ್ಲಿ ಸಮಾಜಕ್ಕಾಗಿ ಹಗಲಿರುಳು ದುಡಿದಿರ್ತಕ್ಕಂಥ ಸುಮಾರು 20-35 ವರ್ಷಗಳ ತನಕ ದುಡಿದಿರ್ತಕ್ಕಂಥ ರುಕ್ಕಪ್ಪ ಕಾಂಬ್ಳೆ ಅವರು ಇದ್ದಾರ, ನಮ್ಮ ಶ್ಯಾಮ್ ನಾಟಕ್ ಅವರು ಇದ್ದಾರ, ನಮ್ಮ ಪರಮೇಶ್ವರ್ ಖಾನಾಪುರ ಅವರು ಇದ್ದಾರ, ನಮ್ಮ ನಾಗಪ್ಪಣ್ಣ ಟೈಗರ್ ಅವರು ಇದ್ದಾರ, ನಮ್ಮ ನಾಗರಾಜ್ ಗುಂಡಗುರ್ತಿ ಅವರು, ಎಲ್ಲರೂ ಕೂಡ ಸುಮಾರು 30-35 ವರ್ಷದಿಂದ ಸಮಾಜಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ಸೇವೆ ಸಲ್ಲಿಸುತ್ತಾ, ಹಗಲು ರಾತ್ರಿ ಅನ್ನೋದೇ ಸಮಾಜದ ಒಂದು ಮುಖ್ಯವಾಹಿನಿಗೆ ತರಬೇಕು ಸಮಾಜವನ್ನ ಅಂತಕ್ಕಂಥ ನಿಟ್ಟಿನಲ್ಲಿ ದುಡಿತಿರ್ತಕ್ಕಂಥ ಎಲ್ಲ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ಗುಂಡಾಗಳು ಅಂತಕ್ಕಂಥದನ್ನ ಹೇಳಿಕೆ ನೀಡ್ತಿರ್ತಕ್ಕಂಥದ್ದು ಎಷ್ಟು ಸರಿ? ಅದಕ್ಕ ನಾನು ಖಂಡಿತವಾಗಿ ಹೇಳ್ತೀನಿ, ಉಮೇಶ್ ಜಾಧವ್ ಅಂತ ಒಬ್ಬ ಏನು ಸಂಸದ ರಾಜಕೀಯ ಮಾಡೋದನ್ನ ರಾಜಕೀಯ ಮಾಡ್ಲಿ, ಒಂದು ಜಾತಿಗಳ ಮಧ್ಯೆ ವೈಮನ್ ಸುಟ್ಟು ಹಾಕುವ ಮುಖಾಂತರ ಎಲ್ಲಾದ್ರೂ ಕೂಡ ಅವ್ರವ್ರ ವೈಯಕ್ತಿಕವಾದಂತ ಜಗಳ ನಡೀತಪ್ಪ ಅಂತೇಳಿ ಅಂತಂದ್ರ ಅದಕ್ಕೆ ಅಟ್ರಾಸಿಟಿ ಆದಂತ ಒಂದು ಕುಮ್ಮಕ್ಕು ನೀಡಿ ಅಲ್ಲಿ ಒಂದಕ್ಕೊಬ್ರಿಗೊಬ್ರಿಗೆ ಜಾತಿ ಭೇದದ ಒಂದು ಬಣ್ಣ ಹಚ್ಚಿ ಅಲ್ಲಿ ಅಟ್ರಾಸಿಟಿಗೆ ಕುಮ್ಮಕ್ಕು ನೀಡ್ತಿರ್ತಕ್ಕಂಥ ನಿಜವಾದ ಜಾತಿವಾದಿ ಯಾರಾದ್ರೂ ಆದ್ರೂ ಅದು ಉಮೇಶ್ ಜಾಧವ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಸೋಲಿನ ಭೀತಿ ಇದೆ. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೂ ಹಾಗೂ ಏನು ಬಿಜೆಪಿ ಪಕ್ಷದವರಿಗೆ ಸೋಲಿನ ಭೀತಿ. ಇಲ್ಲಿ ತನಕ ನಾವು ಸುಳ್ಳು ಹೇಳಿ ಈ ಒಂದು ಏನು ಮತಗಳನ್ನ ಪಡಿತಿದೀವಿ. ಆದ್ರೆ ಈಗ ಬೇರೆ ಸುಳ್ಳು ಹೇಳೋದಕ್ಕೆ ಯಾವ್ದು ಕೂಡ ದಾರಿನೇ ಇಲ್ಲ. ಸದಾಶಿವ ಆಯೋಗ ವರದಿಯನ್ನು ಇಟ್ಕೊಂಡು 30 ವರ್ಷ ರಾಜಕೀಯ ಮಾಡಿದ್ರು. ಈಗ ಎಲ್ಲವನ್ನು ಕೂಡ ಮರೆತು ಎಲ್ಲವನ್ನು ಕೂಡ ಒಂದು ಸರ್ತಿ ಸುಳ್ಳಿಗೆ ಜನ ನಂಬೋದು, 2 ಸರ್ತಿ ನಂಬೋದು, ಆದ್ರ ಪ್ರತಿ ಬಾರಿನೂ ಕೂಡ ಜನ ನಂಬೋದಿಲ್ಲ. ಈ ಬಾರಿ 100% 95% ಕೂಡ ಮಾದಿಗರ ಮತ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾವನ್ನೋದ್ರಲ್ಲಿ ಯಾವುದೇ ಕೂಡ ಸಂದೇಹ ಇಲ್ಲ. ಈಗ ಎಲ್ಲರೂ ಕೂಡ ನಮ್ಮ ಸಮಾಜಕ್ಕ ಪ್ರತಿಯೊಂದರಲ್ಲಿ ಕೂಡ ಬಿಜೆಪಿ ಕಡೆಗಣಿಸಿದೆ. ಸ್ವತಂತ್ರ ಸಿಕ್ಕು ಕಲಬುರಗಿ ಜಿಲ್ಲೆಯಲ್ಲಿ ಇಷ್ಟು ವರ್ಷಗಳಾದ್ರೂ ಕೂಡ ಬಿಜೆಪಿ ಪಕ್ಷ ಯಾವುದೇ ಒಂದೇ ಒಂದು ಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಈ ಕಲಬುರಗಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಯಾರಿಗಾದ್ರೂ ಕೂಡ ಘೋಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಇಷ್ಟೆಲ್ಲವನ್ನು ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿ ಪಕ್ಷ ಇಂದು
ನಾವು ಮಾದಿಗರ ಪರವಾಗಿ ಇದ್ದೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮನಗಂಡಿದೀವಿ. ಬಿಜೆಪಿ ಪಕ್ಷ ಎಷ್ಟೊಂದು ಸುಳ್ಳು ಹೇಳ್ತದ, ಸಮಯ ಸಾಧಕ ಇದೆ ಅಂತಕ್ಕಂಥದ್ದು ಅದಕ್ಕೆಲ್ಲರೂ ಕೂಡ ನಾವು ಈ ಚುನಾವಣೆಯಲ್ಲಿ ದಿನಾಂಕ 7ನೇ ತಾರೀಕು ನಾವೆಲ್ಲರೂ ಕೂಡ ಮಾದಿಗರು ಉಮೇಶ್ ಜಾಧವ್ ಅವರಿಗೂ ಹಾಗೂ ಬಿಜೆಪಿ ಪಕ್ಷದವರಿಗೆ ತಕ್ಕ ಉತ್ತರವನ್ನ ಕೊಡ್ತಕ್ಕಂತ ತಯಾರಿ ಮಾಡಿಕೊಂಡಿದೀವಿ. ಅವರಿಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ. ಆದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ನಮ್ಮ ಸಮಾಜಕ್ಕೆ ಕೈ ಹಿಡಿದು ನಮ್ಮ ಜಿ ರಾಮಕೃಷ್ಣ ಅವರಿಗೆ ಶಾಸಕರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಜಿ ರಾಮಕೃಷ್ಣ ಅವರ ಸುಪುತ್ರ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮ ಚಂದ್ರಿಕಾ ಪರಮೇಶ್ವರ್ ಅಕ್ಕವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರದಲ್ಲಿ ಯಾವೊಬ್ಬ ನಮ್ಮ ಪ್ರತಿನಿಧಿ ಇಲ್ಲದಿದ್ದಂತ ಸಂದರ್ಭದಲ್ಲಿ RB ತಿಮ್ಮಾಪುರಿ ಅವರಿಗೆ MLC ಮಾಡಿ ಈ ರಾಜ್ಯದ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷ. ಗುಂಡಪ್ಪ ಕೌರವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಈಗ